ಬಾಂಗ್ಲಾದೇಶ್ ಕ್ರಿಕೆಟ್ ಒಂದು ತಂಡಕ್ಕೆ ಒಂದು ಐತಿಹಾಸಿಕ ದಿನ ಅಂತ ಹೇಳಬೇಕಾಗುತ್ತೆ. ಇವತ್ತು ಆಸ್ಟ್ರೇಲಿಯಾದ ವಿರುದ್ಧ ಆಸ್ಟ್ರೇಲಿಯಾ ನೆಲದಲ್ಲಿ ಪ್ರಥಮ ಬಾರಿಗೆ ಟೆಸ್ಟನ್ನು ವಿಜಯ ಸಾಧಿಸಿದ್ದಾರೆ. ಈ ವಿಜಯ ಆಸ್ಟ್ರೇಲಿಯಾದವರಿಗೆ ಒಂದು ಅವರ ಗರ್ವಭಂಗ ಅಂತ ಹೇಳಬೇಕಾಗುತ್ತೆ. ಲಬುಶೇನ್ ಅವರು 2023ರಿಂದ ಇಲ್ಲಿವರೆಗೂ ರನ್ನೇ ತೆಗಿತಲ್ಲ. ಅವ್ರನ್ನ ಟೆಸ್ಟು ಮತ್ತು ODIಯಲ್ಲಿ ಯಾಕೆ ಆಡಿಸ್ತಾರೆ, ಅವರ ಹಿನ್ನೆಲೆ ಏನು ನನಗೆ ಇನ್ನೂವರೆಗೂ ಅರ್ಥ ಆಗಿಲ್ಲ. ಅದು ಬಿಟ್ಟರೆ ಬಾಂಗ್ಲಾದೇಶ ಅವರು ಹಸನನ್ನು ಒಬ್ಬ ಬ್ಯಾಟ್ಸ್ಮನ್ ಸ್ಟಾರ್ಟಿಂಗ್ ಇನ್ನಿಂಗ್ಸಲ್ಲಿ ಸೆಂಚುರಿ ಹೊಡಿತಾರೆ. ಮೆಹಮೂದ್ ಅನ್ನೋ ಹುಡುಗ ಮೊದಲನೇ ಇನ್ನಿಂಗ್ಸ್ನಲ್ಲಿ 5 ವಿಕೆಟ, ಕೇವಲ 18 ವರ್ಷದ ಹುಡುಗ ಅವನು. ಎರಡನೇ ಇನ್ನಿಂಗ್ಸ್ನಲ್ಲಿ 3 ವಿಕೆಟು. ಮತ್ತು ಇನ್ನು ಮಿರಾಜ್ ಅವರು ಮೊದಲನೇ ಇನ್ನಿಂಗ್ಸ್ನಲ್ಲಿ ಅರ್ಧಶತಕ, ಎರಡನೇ ಇನ್ನಿಂಗ್ಸ್ನಲ್ಲಿ 5 ವಿಕೆಟು. ಅದು ವಿದೇಶಿ ಆಟಗಾರರು, ಸ್ಪಿನ್ನರು. ನಮ್ಮ ಕುಲ್ದೀಪ್ ಯಾದವ್ ನಂತರ 7 ವರ್ಷಗಳ ನಂತರ ಒಬ್ಬ ಸ್ಪಿನ್ನರು 7 ವಿಕೆಟ್ ಹೋದಂಥ ದಾಖಲೆಯನ್ನು ನಿರ್ಮಿಸ್ತಾರೆ. ಒಟ್ಟಾರೆಯಾಗಿ ಬಾಂಗ್ಲಾದೇಶದವರು ಇದು ಸಾಮೂಹಿಕವಾದ ಪ್ರಯತ್ನದಿಂದ ಟೆಸ್ಟ್ ಗೆದ್ದಿರ್ತಾರೆ. ಈ ಮೂಲಕ ಆಸ್ಟ್ರೇಲಿಯಾದವ್ರನ್ನ ಯಾವ ತಂಡ ಬೇಕಾದರೂ ಸೋಲಿಸಬಹುದನ್ನುವಂತಹ ಸ್ಟೇಜ್ಗೆ ತಂದಿದ್ದಾರೆ ಬಾಂಗ್ಲಾದೇಶವರಿಗೆ. ನಮ್ಮ ಏಷ್ಯಾ ತಂಡ ಒಂದು ಹೆಮ್ಮೆಯ ವಿಚಾರ. ನನಗೆ ಗೊತ್ತಿದ್ದಂಗೆ ಇಂಡಿಯಾ ಬಿಟ್ಟರೆ ಏಷ್ಯಾ ತಂಡ ಗೆದ್ದಿರೋದು ಬಾಂಗ್ಲಾನೇ ಅಂತ ಅನಿಸುತ್ತೆ. ಈ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ನನಗೆ ಗೊತ್ತಿರಲ್ಲ. ಏನೇ ಆಗಲಿ, ಇದು ಆಸ್ಟ್ರೇಲಿಯಾಕ್ಕೆ ಗರ್ವಭಂಗ. ಮತ್ತು WTC ಪಾಯಿಂಟ್ ಪಟ್ಟಿಯಲ್ಲಿ ಇದು ಒಂದು ರೀತಿ ಭಾರತಕ್ಕೆ ಸಹಾಯ ಆಗ್ಬೋದು. ಆಸ್ಟ್ರೇಲಿಯಾ ಸೋತಿರೋದು ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರದೊಂದಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ.